ನಮ್ ಹುಡುಗರುಗಳಿಗೆ ಈ ಕಾರ್ ಅಂದ್ರೆ ಯಾಕೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಪ್ರೀತಿ. ಮತ್ತೆ ಶೂಸ್ ಗಳ ಮೇಲೇನು ಅಷ್ಟೇ. ಆದ್ರೆ ಎರಡನ್ನೂ ತಗೊಳಕ್ ನಮ್ಮ ಹತ್ರ ದುಡ್ಡು ಇರಲ್ಲ. ಸೊ ಹಾಯ್ ಗಾಯ್ಸ್, ನಾನು ಇವತ್ತು ನಿಮಗೆ ತೋರಿಸ್ತಿದ್ದೀನಿ ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಕ್ಕೆ ಅಂತ ಬೆಂಗಳೂರಲ್ಲಿ ಒಂದು ರೂಮ್ ಮಾಡಿದ್ದೆ. ರೂಮ್ ಉದ್ದ ಆಗ್ಲಾ ನೋಡಕ್ ಹೋಗ್ಬಿಡಿ, ಸಿಕ್ಕಾಪಟ್ಟೆ ದೊಡ್ಡದಿದೆ. ಬಟ್ಟೆಗಳು ಇಡಕಂತೂ ಕಬೋರ್ಡ್ ಅಲ್ಲಿ ಜಾಗನೇ ಇಲ್ಲ. ನಾನು ಬೆಂಗಳೂರಲ್ಲಿ ಈ ರೂಮ್ ಗೆ ರೆಂಟ್ ಕಟ್ಟೋ ಪ್ರೈಸ್ ಗೆ ನಮ್ಮ ಊರಲ್ಲಿ 3 BHK ದೊಡ್ಡ ಮನೇಲಿ ಇರ್ಬೋದು. ಇವೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕಿದ್ದೆ. ಹಾಗೆ ಸ್ವಲ್ಪ ಲೈಟ್ ಎಫೆಕ್ಟ್ ಇರ್ಲಿ ಅಂತ ರೂಮ್ ತುಂಬಾ ಲೈಟ್ಸ್ ನ ಹಾಕಿ, ಹಾಗೆ ಜಾಗ ಖಾಲಿ ಇತ್ತು ಅಂತ ಬಂದಿರೋ ಗಿಫ್ಟ್ಸ್ ಗಳನ್ನ ನೇತ್ ಹಾಕಿ. ಹೊಸದಾಗಿ ಲಾಗ್ ಮಾಡ್ತಿರೋದು ಪ್ರಾಬ್ಲಮ್ಸ್ ಗಳು ಏನಂತಂದ್ರೆ ಲಾಂಗ್ ಫಾರ್ಮೆಟ್ ವಿಡಿಯೋಗಳನ್ನ ನೀವು ಮನೇಲೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಕಂಟೆಂಟ್ ಗಳೇ ಸಿಗ್ತಿರ. ಹೊರಗಡೆ ಹೋಗಿ ಲಾಗ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಜನಗಳು ನೋಡಿದ ತಕ್ಷಣ ಮಾತೇ ಬರ್ತಿರಲ್ಲ. ಇರೋ ಚಿಕ್ಕ ರೂಮ್ ಅಲ್ಲಿ ಯೂಟ್ಯೂಬ್ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಏನೋ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೆ. ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ 30 ಸೆಕೆಂಡ್ ವಿಡಿಯೋ ಮಾಡಿದ್ರೆ ಸುಲಭ ಅಲ್ಲ. ಯೂಟ್ಯೂಬ್ ಅಲ್ಲಿ 3 ಮಿನಿಟ್ಸ್ ಲಾಗ್ ಮಾಡೋದು. ಆದ್ರೆ ನಾವು ನಂಬಿರೋದು ಆಂಜನೇಯ ದೇವರಿಗೆ. ಜೀವನದಲ್ಲಿ ಏನೇ ಮಾಡಿದ್ರು ದೇವ್ರ ನಮ್ ಪಕ್ಕ ಇರ್ಲಿ ಅಂತ ದೇವ್ರನ್ನ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಬೆಂಗಳೂರಲ್ಲಿ ನಾನು ಇರೋಕೆ ಅಂತ ಇಷ್ಟೇ ಜಾಗ ಇರೋದು, ಯಾಕಂದ್ರೆ ಹೊರಗಡೆ ರೂಮ್ ಅಲ್ಲಿ ನಮ್ ಫ್ರೆಂಡ್ಸ್ ಇರ್ತಾರೆ. ಅಂಡ್ ಇನ್ನೊಂದು ಜಾಬ್ ಮಾಡ್ಬೇಕಾದ್ರೆ ನಮ್ಗೆ ಅದು ತಗೋಬೇಕು ಇದು ತಗೋಬೇಕು ಅಂತ ಆಸೆಗಳೆಲ್ಲ ಹುಟ್ಕೊಂಡ್ಬಿಡುತ್ತೆ. ಆದ್ರೆ ಅವ್ರು ಕೊಡೋ ಸ್ಯಾಲರಿ ಇಲ್ಲಿ ಹಣನ ಮಿಕ್ಸ್ ಮನೆಗೊಂದು ಮಿಕ್ಸರ್ ತಗೊಳಕಾಗಲ್ಲ. ಲಿಟ್ರಲಿ ನಾ ಬೆಂಗಳೂರಲ್ಲಿ ಜಾಬ್ ಮಾಡಕ್ ಸ್ಟಾರ್ಟ್ ಮಾಡಿ 3 ಇಯರ್ಸ್ ಆಯ್ತು. ಒಂದಿಷ್ಟು ಚಿಕ್ಕ ಚಿಕ್ಕ ಐಟಮ್ ಗಳನ್ನ ತಗೊಂಡಿದ್ದೀನಿ ಬಿಟ್ರೆ ಅಬೋ 1000 ಪ್ರಾಡಕ್ಟ್ ಗಳನ್ನ ಇದುವರೆಗೂ ಯಾವ್ದು ಪರ್ಚೇಸ್ ಮಾಡಿಲ್ಲ. ಜಾಸ್ತಿ ಇನ್ವೆಸ್ಟ್ಮೆಂಟ್ಸ್ ಅಂತಂದ್ರೆ ಮೂರೇ ಒಂದ್ ನನ್ನ ಮೊಬೈಲ್, ಇನ್ನೊಂದು ಲ್ಯಾಪ್ಟಾಪ್, ಮತ್ತೆ ನನ್ನ ಬೈಕು. ಅದ್ರಲ್ಲಿ ಒಂದು EMI ಕ್ಲಿಯರ್ ಆಗಿದೆ, ಇನ್ನೂ 2 EMI ನ ಇನ್ನೂ ಕಟ್ಟಿ. ನನ್ನ ಜೀವನ ಸ್ಟೋರಿ ಕೇಳಿದ್ರೆ ಬರೀ ಕತ್ಲೆ ಐತೆ ಬೆಳಕಲ್ಲೇ ಐತೆ ಅಂತ ನೋಡ್ತಿದ್ದೀರಾ. ಬೆಳಕು ಒಂದಲ್ಲ ಒಂದಿನ ಬರುತ್ತೆ ಅಂತ ನಾನು ಕಾಯ್ತಿದ್ದೀನಿ. ಅದೇ ಅಪ್ಪು ಅವ್ರು ಹೇಳಿರೋ ತರ ನಮ್ ಬದುಕಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ ಅನ್ಸೋರ್ ನಾವಾಗಿರ್ಬೇಕು. ಅಂಡ್ ಇವತ್ತು ಫೇಸ್ ತೋರಿಸಿ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ಕಣ್ಣಿಗೆ ಏನೋ ಆಗಿ ಫುಲ್ ರೆಡ್ ಆಗ್ಬಿಟ್ಟಿದೆ. ಅದಕ್ಕೆ ವಿತೌಟ್ ಫೇಸ್ ಬ್ಯಾಕ್ ಕ್ಯಾಮೆರಾ ಓಪನ್ ಮಾಡಿದೀನಿ. ಕೆಲವ್ರ ಜೀವನ ಹೆಂಗೆ ಅಂದ್ರೆ ಕೇರ್ಲೆಸ್ ಆಗಿ ಜಾಬ್ ಮಾಡ್ಕೊಂಡಿದ್ರು ಅವ್ರು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಾರೆ. ಕೆಲವರಿಗೆ ಜಾಬ್ ಮಾಡಕ್ ಇಂಟ್ರೆಸ್ಟ್ ಇದ್ರು ಒಳ್ಳೆ ಜಾಬ್ ಸಿಗ್ತಿರಲ್ಲ. ಅಪ್ಪನ ದುಡ್ಡಲ್ಲೇ ಶೋಕಿ ಮಾಡ್ಕೊಂಡು ಬೆಳೆದಿರೋ ಅವ್ರಿಗೆಲ್ಲ ಸ್ವಂತ ದುಡ್ಡಲ್ಲಿ ಚಿಕ್ಕ ಕಾರ್ ತಗೊಳಕ್ಕೂ ಶ್ರಮ ಪಟ್ಟಿರೋ ನಮ್ಗೆಲ್ಲ ತುಂಬಾ ವ್ಯತ್ಯಾಸ ಇದೆ ಬಿಡಿ. ಇವತ್ತು ಚಿಕ್ಕ ಕಾರ್ ತಗೊಂಡಿದೀವಿ ಅಂತಂದ್ರೆ ನಾಳೆ ದೊಡ್ಡ ಕಾರ್ ತಗೋತೀವಿ ಅಂತ ಅನ್ನೋ ನಮ್ಗೆ, ಫುಟ್ಪಾತ್ ಅಲ್ಲಿ ಶೂಸ್ ತಗೋತೀವಿ ಅಂತಂದ್ರೆ ನಾಳೆ ಶೋರೂಮ್ ಗೆ ಹೋಗಿ ತಗೋತೀವಿ ಅಂತ ಅನ್ನೋ ನಮ್ಗೆ. ಸೊ ಆತರ ನಂಬಿಕೆ ಇಟ್ಕೊಂಡಿರೋರು ಮಾತ್ರ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಇಷ್ಟೆಲ್ಲ ಸ್ಕ್ರಾಚ್ ಇಂದ ಕಷ್ಟ ಪಟ್ಕೊಂಡು 0 ಇಂದ 1 ಗೆ ಬಂದಿರೋರು ನಾವು. ನಾಳೆ ನಂಬರ್ 1 ಆಗೇ ಆಗ್ತೀನಿ ಅನ್ನೋ ಕನಸು ನನ್ನಲ್ಲಿದೆ. ಅದೇ ತರ ಕನಸು ನಿಮ್ಮಲ್ಲಿ ಇದ್ರೆ ಆ ಕನಸುಗಳನ್ನು ಯಾವತ್ತಿದ್ರು ಸೈಡ್ ಹಾಕ್ಬೇಡಿ. ಈ ಒಂದು ಸ್ಪೀಕರ್ ನಿಮ್ಗೆ ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಿಮ್ಗೊಂದು ಡೌಟ್ ಪಕ್ಕ ಕಾಡ್ತಿರುತ್ತೆ, ಹೊರಗಡೆ ಇನ್ನೊಂದು ರೂಮ್ ಇದೆಯಲ್ಲ. ಅವಾಗ್ಲೇ ಹೇಳಿದಂಗೆ ಇಲ್ಲಿ ನಮ್ಮ ಫ್ರೆಂಡ್ಸ್ ಗಳಿರೋದು ಪೂಮಾ ಶೂಸ್ ತಗೊಳ್ಳೋಷ್ಟು ಸಾವುಕಾರ ಮಂದಿ ಇನ್ನೂ ಆಗಿಲ್ಲ. ಅದಕ್ಕೆ ಆ ಬಾಕ್ಸ್ ಅಲ್ಲಿ ಬೇರೆ ಶೂಸ್ ನ ಹಾಕಿದೀವಿ. ಯಾಕಂದ್ರೆ ಜನ ಇವಾಗ ಮನ್ಸು ಯಾರು ನೋಡಲ್ಲ, ಮುಖ ಮಾತ್ರ ನೋಡ್ತಾರೆ. ಹಾಗೆ ಒಳಗಡೆ ಇರೋ ಶೂಸ್ ಯಾರು ನೋಡಲ್ಲ, ಮೇಲಿರೋ ಕವರ್ ನೋಡಿ ಜಡ್ಜ್ ಮಾಡ್ಬಿಡ್ತಾರೆ. ಇವಾಗ ನಮ್ಮ ಹತ್ರ ಒಳಗಡೆ ಬೇರೆ ಶೂಸ್ ಇರ್ಬೋದು, ಆದ್ರೆ ಮುಂದೊಂದಿನ ಕವರ್ ಮೇಲಿರೋ ಶೂಸ್ ನನ್ನ ರೂಮ್ ಅಲ್ಲಿ ಇರುತ್ತೆ. ಅಂಡ್ ನಮ್ಮ ಹುಡುಗರಿಗೆ ನೆಕ್ಸ್ಟ್ ಕ್ರೇಜ್ ಅಂತಂದ್ರೆ ಸಾಂಗ್ಸ್. ನಮ್ಗೆ ದುಃಖ ಆದಾಗೂ ಸಾಂಗ್ಸ್ ಬೇಕು, ಖುಷಿಲಿದ್ದಾಗೂ ಸಾಂಗ್ಸ್. ಆ ಸಾಂಗ್ಸ್ ಗಳನ್ನ ಬರೀ ಚಿಕ್ಕ ಸೌಂಡ್ ಅಲ್ಲಿ ಕೇಳಿದ್ರೆ ನಮ್ಗೆ ಮಜಾನೇ ಇರಲ್ಲ. ಅದಕ್ಕೆ ಸ್ಪೀಕರ್ ತಗೊಂಡಿರೋದು ಯಾವ ಮೂಡ್ ಅಲ್ಲಿ ಇದ್ರು ವೈಬ್ ಮಾಡ್ಬೇಕು ಅಂತ.